ರಾಜ್ಯದ ಹಲವೆಡೆ ವರುಣ ಅಬ್ಬರಿಸಿದ್ದಾನೆ. ಅದರಲ್ಲೂ ಬೆಳಗಾವಿಯ ಜಿಲ್ಲೆಯಲ್ಲಿ ಮಹಾಮಳೆಯ ಆರ್ಭಟಕ್ಕೆ ಅವಾಂತರಗಳ ಹೊಳೆಗೆ ಹರಿದು ಬಿಟ್ಟಿದೆ. ಕಳೆದ 4 ದಿನಗಳ ಹಿಂದೆ ಬತ್ತಿ ಹೋಗಿದ್ದಂತಹ ನದಿಗಳಿಗೆ ಜೀವ ಕಳೆ ಬಂದಿದೆ. ಚಿಕ್ಕಮಗಳೂರು, ಹಾಸನದಲ್ಲೂ ಅವಾಂತರಗಳ ಸುರಿಮಳೆಯಾಗಿದೆ. ಬತ್ತಿ ಹೋಗಿದ್ದ ನದಿಗಳು ಉಕ್ಕಿ ಹರಿಯುತ್ತಿವೆ. ಬಿಸಿಲ ಜಳಕ್ಕೆ ಕೊತ ಅಂತಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದಾನೆ. ಕಳೆದ 4-5 ದಿನಗಳಿಂದ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆಗೆ ಬೆಳಗಾವಿಯ ನದಿಗಳು ಮೈದುಂಬಿ ಹರಿಯುತ್ತಿವೆ. ಚಿಕ್ಕೋಡಿಯ ಕಲ್ಲೋಳ ಗ್ರಾಮದಲ್ಲಿ ಕೃಷ್ಣಾ ನದಿ ದತ್ತ ಮಂದಿರಕ್ಕೆ ಜಲ ದಿಗ್ಬಂಧನ ಹಾಕಿದೆ. ಖಾನಾಪುರದ ಶಿವೋಲಿ ಎಂಬಲ್ಲಿ ಚಲಿಸುತ್ತಿದ್ದ ಟ್ರ್ಯಾಕ್ಟರ್ ಮೇಲೆ ಮರ ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮಹಾರಾಷ್ಟ್ರದ ಮಳೆಯಿಂದಾಗಿ ದೂದ್ಗಂಗಾ ನದಿಯಲ್ಲಿ ಕ್ಷಣಕ್ಕೂ ನೀರು ಏರಿಕೆಯಾಗುತ್ತಲೇ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ 2 ದಿನದಲ್ಲಿ 7 ಸೇತುವೆ ಮುಳುಗಡೆಯಾಗಿವೆ. ಸಂಪರ್ಕ ಸೇತುವೆ ಮುಳುಗಡೆ ಹಿನ್ನೆಲೆ 18 ಗ್ರಾಮಸ್ಥರು ಪರದಾಡುವಂತಾಗಿದೆ. ಟೋಟಲ್ 7 ಬ್ರಿಡ್ಜಸ್ ಮುಳುಗಡೆ ಆಗಿದ್ದಾವೆ. ಅಲ್ಲೆಲ್ಲ ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದೀವಿ, ಆಲ್ಟರ್ನೇಟ್ ರೂಟ್ಸ್ ಓಪನ್ ಮಾಡಿ ಕೊಟ್ಟಿದ್ದೀವಿ. ವಿ ಆರ್ ಪ್ರಿಪೇರ್ಡ್. ಇದೆಲ್ಲ ನಮಗೆ ವಾಡಿಕೆ ಇದು. ಸೊ ವಿ ಆರ್ ಪ್ರಿಪೇರ್ಡ್, ದ ಹೋಲ್ ಡಿಸ್ಟ್ರಿಕ್ಟ್ ಇಸ್ ಪ್ರಿಪೇರ್ಡ್. ನಮಗೆ ಎಲ್ಲ ಸಿಸ್ಟಮ್ಸ್ ಆಲ್ರೆಡಿ ಸೆಟ್ ಇದ್ದಾವೆ. ಸೊ ದೇರ್ ಇಸ್ ನೋ ಮೇಜರ್ ಪ್ರಾಬ್ಲಮ್. ಈ ದೃಶ್ಯ ನೋಡಿ, ಸೇತುವೆಯ ಮೇಲೆ ನೀರು ಉಕ್ಕೇರಿ ಹರಿತಿದ್ರು. ಇವರ ಹುಚ್ಚಾಟ ನೋಡಿ. ನಿಪ್ಪಾಣಿ ತಾಲೂಕಿನ ಕಾರದಗ ಬಳಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಿದ್ದಂತೆ ಜನ ನದಿಗಿಳಿದು ಮೀನು ಹಿಡಿಯುತ್ತಿದ್ದಾರೆ. ಮಹಿಳೆಯರು ಬಟ್ಟೆ ತೊಳೆಯುತ್ತಿದ್ದಾರೆ. ಚಿಕ್ಕೋಡಿ ತಾಲೂಕಿನ ವಡ್ರಾಳ ಗ್ರಾಮದಲ್ಲಿ ದನದ ಕೊಟ್ಟಿಗೆ ಕುಸಿದು ಎಮ್ಮೆ ಸಾವನ್ನಪ್ಪಿದೆ. ಲಕ್ಷ್ಮಣ ಕಂಟಿಬಾಳಿ ಎಂಬವರಿಗೆ ಸೇರಿದ ಎಮ್ಮೆ ಶಿಥಿಲಗೊಂಡಿದ್ದ ಗೋಡೆ ಮಳೆಯಿಂದ ಕುಸಿತಗೊಂಡು ಮೃತಪಟ್ಟಿದೆ. ಬೆಳಗಾವಿ ನಗರದ ಭಾಗ್ಯನಗರದಲ್ಲಿ ಕಾರು ಹಾಗೂ ವಿದ್ಯುತ್ ಕಂಬದ ಮೇಲೆ ಮರ ಬಿದ್ದಿದೆ. ಕಾರು ಸಂಪೂರ್ಣ ಜಖಮಾಗಿದ್ದು 2 ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಅಪಾಯ ಆಗಿಲ್ಲ. ಇನ್ನು ಪಶ್ಚಿಮ ಘಟ್ಟ ಸಾಲಿನಲ್ಲಿ ನಿರಂತರವಾಗಿ ಮಳೆ ಹೊಯ್ಯುತ್ತಿರುವ ಪರಿಣಾಮ ಖಾನಾಪುರದ ಚಿಕಲೆ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಆದರೆ ಈ ಜಲವೈಭವ ಕಣ್ತುಂಬಿಕೊಳ್ಳಲು ಬರುವ ಪ್ರವಾಸಿಗರಿಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ಚಿಕಲೆ, ಬೆಟಣೆ ಫಾಲ್ಸ್, ಚೋರ್ಲಾ ಫಾಲ್ಸ್, ಬಟವಾಡೆ ಫಾಲ್ಸ್ ಸೇರಿ 9 ಜಲಪಾತಗಳಿಗೆ ನಿಷೇಧ ಹೇರಲಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ಭಾಗದಲ್ಲಿ ಅತಿ ಹೆಚ್ಚು ಫಾಲ್ಸ್ಗಳಿದ್ದಾವೆ. ಸೊ ಸಾರ್ವಜನಿಕರು ಕಳೆದ ವರ್ಷ ಕೂಡ ಈ ಒಂದು ಫಾಲ್ಸ್ಗಳಿಗೆ ನಿಷೇಧ ಇದ್ರೂ ಕೂಡ ಹೋಗಿ ಹುಚ್ಚಾಟವನ್ನು ಮೆರಿತಾ ಇದ್ರು. ಅಂಥವರ ವಿರುದ್ಧ ಈಗಾಗಲೇ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಈ ಬಾರಿ ಮಳೆಗಾಲ ತಡವಾಗಿ ಆರಂಭ ಆದರೂ ಕೂಡ ಬೆಳಗಾವಿಯ ಪಶ್ಚಿಮ ಘಟ್ಟ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಸದ್ಯ ಈಗ ಫಾಲ್ಸ್ ಸೇರಿದಂತೆ ನದಿಗಳಿಗೂ ಕೂಡ ಜೀವ ಕಳೆ ಬರ್ತಾ ಇರುವಂಥದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿಕೊಂಡು ಸದ್ಯ ಈಗ ಈ ರೀತಿ ಅರಣ್ಯ ಇಲಾಖೆ ಮುಂಜಾಗ್ರತೆ ಕ್ರಮಗಳನ್ನು ಜೊತೆಗೆ ಜೀವ ಹಾನಿ ಸೇರಿದಂತೆ ಯಾರೂ ಕೂಡ ಈ ಒಂದು ಹುಚ್ಚಾಟವನ್ನು ಮೆರಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಸದ್ಯ ಈಗ ಖಾನಾಪುರ ತಾಲೂಕಿನಾದ್ಯಂತ ಮಳೆ ಏನೋ ಆಗ್ತಾ ಇದೆ. ಆದರೆ ಈ ಒಂದು ಭಾಗದಲ್ಲಿ ಯಾರಾದರೂ ಬಂದು, ಅದು ಪಶ್ಚಿಮ ಘಟ್ಟ ಭಾಗದಲ್ಲಿ ಅರಣ್ಯ ಪ್ರದೇಶ ಆಗಿರ್ಬೋದು, ಅದರ ಜೊತೆಗೆ ಈ ಒಂದು ಫಾಲ್ಸ್ ಬರುವಂಥ ಪ್ರದೇಶಗಳಾಗಿರ್ಬೋದು, ಅಲ್ಲಿ ಹುಚ್ಚಾಟವನ್ನು ಮೆರೆಯುವಂಥದ್ದು ಅಥವಾ ಯಾರಾದರೂ ಫಾಲ್ಸ್ ನೋಡೋಕ್ಕೆ ಬರ್ತೇವೆ ಅನ್ನುವಂತಹದ್ದು ಯಾರಿದ್ದಾರೆ ಪ್ರವಾಸಿಗರು, ಅಂಥವರಿಗೆ ಈಗಾಗಲೇ ಅರಣ್ಯ ಇಲಾಖೆ ಕೂಡ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಯಾರು ಕೂಡ ಫಾಲ್ಸ್ಗಳತ್ತ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡ್ಕೊಳ್ಳೋದ್ರ ಜೊತೆಗೆ ನಿಷೇಧವನ್ನು ಹೇರಿದೆ. ಇದನ್ನು ಹೊರತುಪಡಿಸಿ ಯಾರು ಬಂದಿದ್ದೇ ಆದರೆ ಅಂಥವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಮಾಡೋಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಬೆಳಗಾವಿಯ ಹಿಡಕಲ್ ಜಲಾಶಯಕ್ಕೆ 15,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ನೀರು ವಿಠಲದೇವರ ಗರ್ಭಗುಡಿ ಪ್ರವೇಶ ಮಾಡಿದೆ. ದೇವಸ್ಥಾನದ ಹೊರಭಾಗದಲ್ಲೂ ನದಿ ನೀರು ಸುತ್ತುವರೆದಿದೆ. ಇನ್ನು ಮಳೆ ಆರಂಭವಾಗ್ತಿದ್ದಂತೆ ಶಿರಾಡ್ ಘಾಟ್ನಲ್ಲಿ ಮಳೆ ರಗಳೆಯೂ ಆರಂಭವಾಗಿದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಮರ ಬಿದ್ದು ಒಂದು ಬದಿಯ ರಸ್ತೆ ಸಂಚಾರ ಬಂದ್ ಆಗಿದೆ. ಕೂಡಲೇ ಅಲರ್ಟ್ ಆದ ಅರಣ್ಯ ಇಲಾಖೆ ಸಿಬ್ಬಂದಿ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಬೀಳುವ ಹಂತದಲ್ಲಿರುವ ಮರಗಳನ್ನು ತೆರವುಗೊಳಿಸಿದ್ದಾರೆ. ಇನ್ನು ಈ ಬಾರಿ ಶಿರಾಡ್ ಘಾಟ್ನಲ್ಲಿ ಭೂಕುಸಿತದ ತಲೆನೋವು ಅರ್ಧ ಕಡಿಮೆಯಾದಂತಿದೆ. ಕಳೆದ 4-5 ವರ್ಷಗಳಿಂದ ಸತತವಾಗಿ ಭೂಕುಸಿತವಾದ ಕಡೆ ಗೇಬ್ರಿಯನ್ ವಾಲ್ ನಿರ್ಮಾಣ ಮಾಡಲಾಗಿದೆ. 3-4 ಹಂತದ ತಡೆಗೋಡೆ ನಿರ್ಮಾಣದಿಂದ ಆತಂಕ ಸ್ವಲ್ಪ ಮಟ್ಟಿಗೆ ದೂರ ಆದಂತಿದೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ಗೇಬ್ರಿಯನ್ ವಾಲ್ನ ಮಾಡಿದ್ದಾರೆ. ಎಲ್ಲೆಲ್ಲಿ ಕಡಿದಾಗಿರ್ತಕ್ಕಂಥ ಪ್ರದೇಶ ಇದೆ, ಎಲ್ಲಿ ಮಣ್ಣು ಕುಸಿದು ಕೆಳಗಡೆ ಬರ್ಬೋದು ಅಂಥ ಕಡೆಗಳಲ್ಲಿ ಏನೋ ಹಂತವಾಗಿ 3-4 ಸ್ಟೆಪ್ಗಳ ಹಂತದಲ್ಲಿ ಈ ಒಂದು ಗೇಬ್ರಿಯನ್ ವಾಲನ್ನು ಅಂದರೆ ಕಲ್ಲುಗಳನ್ನು ಜೋಡಿಸಿ ಅದನ್ನು ಅಂದರೆ
ಕಬ್ಬಿಣದ ಸರಳುಗಳ ಒಳಗೆ ಕಲ್ಲುಗಳನ್ನು ಜೋಡಿಸಿ ಆ ಮಣ್ಣು ಕುಸಿದು ಬರದಾಗಿ ತಡೀತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಇಂಥ ಸಾಕಷ್ಟು ಕಡೆ ಗೇಬಿಯನ್ ವಾಲನ್ನು ಮಾಡಲಾಗಿದೆ. ಸೊ ಇದರ ಉದ್ದೇಶ ಏನು ಎಲ್ಲೆಲ್ಲ ಕಡಿದಾಗಿ ರಸ್ತೆಯನ್ನು ಗುಡ್ಡವನ್ನು ಕಡಿದು ರಸ್ತೆಯನ್ನು ಮಾಡಲಾಗಿದೆ. ಇತ್ತ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಳೆ ಆರ್ಭಟದ ಮಧ್ಯೆ ಭಾರೀ ಅನಾಹುತವೊಂದು ಜಸ್ಟ್ ಮಿಸ್ ಆಗಿದೆ. ಸಕಲೇಶಪುರ ಪಟ್ಟಣದ ಹೊರವಲಯದ ಆನೆಮಹಲ್ ಬಳಿ ಆಕ್ಸಲ್ ಕಟ್ಟಾಗಿ ಲಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಮುಂದೆ ಚಲಿಸುತ್ತಿದ್ದ ಕಾರನ್ನ ತಪ್ಪಿಸಲು ಹೋಗಿ ಚಾಲಕ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಬಿರುಗಾಳಿ ಸಹಿತ ಮಳೆಯ ಆರ್ಭಟ ಜೋರಾಗಿದೆ. ಮೂಡಿಗೆರೆ ತಾಲೂಕಿನ ಬಡವಣದಿಣ್ಣೆಯಲ್ಲಿ ಮರ ಬಿದ್ದು ಮನೆಗೆ ಹಾನಿಯಾದರೆ ಮತ್ತಿಕಟ್ಟೆ ಗ್ರಾಮದಲ್ಲಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಕೊಪ್ಪದ ಸಾತುಕೂಡಿಗೆಯಲ್ಲೂ ಮರ ಬಿದ್ದು ತೊಂದರೆಯಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಚಲಿಸುತ್ತಿದ್ದ ಸ್ಕೂಟಿ ಮೇಲೆ ಮರ ಬಿದ್ದು ಸವಾರೆ ಗಾಯಗೊಂಡಿದ್ದಾರೆ. ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಗಾಳಿ ಸಹಿತ ಮಳೆಗೆ ಕಾರವಾರ ನಗರಸಭೆ ಪಕ್ಕದಲ್ಲಿರುವ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಚೇರಿ ಮೇಲೆ ಮರವೊಂದು ಬಿದ್ದಿದೆ. ಸ್ಥಳಕ್ಕಾಗಮಿಸಿದ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಕಚೇರಿಯೊಳಗಿದ್ದ ಕಡತಗಳು ಮತ್ತು ದಾಖಲೆಗಳನ್ನು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲೂ ಗಾಳಿ ಸಹಿತ ಭಾರೀ ಮಳೆಯಾಗ್ತಿದೆ. ಗಾಜನೂರಿನ ತುಂಗಾ ಡ್ಯಾಂ ಆವರಣದಲ್ಲಿ ಬೃಹತ್ ಮರವೊಂದು ಧರೆಗುರುಳಿ ಅವಾಂತರ ಸೃಷ್ಟಿಸಿದೆ. ಡ್ಯಾಂ ಒಳಗೆ ಹೊರಗೆ ಹೋಗಲು ಆಗದೆ ಸಿಬ್ಬಂದಿ ಪರದಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.